ಬದಲಾವಣೆಯತ್ತ ನಮ್ಮ ಅಗಸ್ತ್ಯ ನ್ಯೂಸ್ ಕನ್ನಡ. ಹೌದು, ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ಗಡಿ ಭಾಗದಲ್ಲಿರುವ ಕೊಳಮೂರು ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ಸರ್ಕಾರಿ ಬಸ್ಸು ಇದೊಂದೇ ಆಗಿದ್ದು, ದಿನನಿತ್ಯ ಗಡಿ ಭಾಗಗಳಿಂದ ಶಾಲಾ ಕಾಲೇಜುಗಳಿಗೆ ಪ್ರಯಾಣಿಸುವ ವಿದ್ಯಾರ್ಥಿಗಳಿಗೂ ಇದೊಂದೇ ಬಸ್ಸು. ಸರಿಯಾದ ಸಮಯಕ್ಕೆ ಬಾರದ ಬಸ್ಸನ್ನು ತಡೆದು ಪೋಷಕರು ಮತ್ತು ವಿದ್ಯಾರ್ಥಿಗಳು ಪ್ರತಿಭಟಿಸಿದ್ದು, ಕೆಜಿಎಫ್ನ ಡಿಪೋ ವ್ಯವಸ್ಥಾಪಕಿಯಾದ ನೇತ್ರರವರ ಸ್ಪಂದನೆ ಹೀಗಿದೆ. ನಮಸ್ಕಾರ ಮೇಡಮ್, ಇದು ಮಾಡ್ಕೊಂಡು ಬಸ್ ನಿಲ್ಸಿದ್ದಾರೆ. ಮೊನ್ನೆ 2 ದಿವಸ ಬಂದಿಲ್ಲಲ್ವಾ, ಲೇಟ್ ಆಗ್ತಾ ಇದೆ. ಅದಕ್ಕೆ ಮೇಡಮ್ ಹತ್ರ ಮಾತಾಡ್ಬೇಕಂತ ಹೇಳ್ತಾ ಇದ್ದಾರೆ. ನಾವು ಪೊನ್ನಂಡಲಿಯಿಂದ ಪೇರೆಂಟ್ಸ್ ಮಾತಾಡ್ತಾ ಇದ್ದೀವಿ. ಈಗ ಮಕ್ಕಳು ಇಲ್ಲಿ ಸುಮಾರು ಒಂದು 40 ರಿಂದ 50 ಜನ ಸ್ಟೂಡೆಂಟ್ಸ್ ಹೋಗ್ತಾ ಇದ್ದಾರೆ. ಹೌದು, ಒಂದೊಂದು ಕಾಲೇಜ್ ಹೋಗ್ತಾ ಇಲ್ಲ. ಒಬ್ರು ಕೋಲಾರ, ಬಂಗಾರಪೇಟೆ, ಕೆಜಿಎಫ್ ಈ ತರ ಹೋಗ್ತಾ ಇದ್ದಾರೆ. ಸರಿ, ಕರೆಕ್ಟ್ ಆಗಿ ಎಕ್ಸಾಮ್ ಟೈಮ್ ಅಲ್ಲೇ ಕೈ ಕೊಟ್ಬಿಡುತ್ತೆ ಬಸ್. ನಿಮ್ದು ಈ ಬಸ್ ಬಿಟ್ರೆ ನಮ್ಗೆ ಬಸ್ ಇಲ್ಲ ಮಕ್ಕಳಿಗೆ. ಅವ್ರು ಬೇರೆ ರೆಗ್ಯುಲರ್ ಆಗಿ ಬರ್ತಾರಲ್ಲ ಮೇಡಮ್, ರೆಗ್ಯುಲರ್ ಆಗಿ ಮೊನ್ನೆ ಸಾಟರ್ಡೆ ಕೂಡ ಯಾವತ್ತೋ ಒಂದಿನ ಇವ್ನ್ ಕಂಡಕ್ಟರ್ ಬಂದಿರಲ್ಲ, ಇಲ್ಲ ಡ್ರೈವರ್ ಬಂದಿರಲ್ಲ, ಅಥವಾ ದಿನ ಲೇಟ್ ಆಗಿರತ್ತೆ. ಒಂದ್ ದಿವಸ ಬರೋದೇ ಇಲ್ಲ, ನಂಬ್ಕೊಂಡಿರ್ತಾರೆ ಗಾಡಿಗಳಲ್ಲಿ. ಬರೋದೇ ಇಲ್ಲ ಅಂದ್ರೆ ಒಂದೇ ನಿಮಿಷ ಬರೋದೇ ಇಲ್ಲ ಅಂದ್ರೆ ಕಂಡಕ್ಟರ್ ಅವರೇ, ಈಗ ನಿಮ್ ಜೊತೆ ಇದಾರಲ್ಲ ಅವರೇ ರೆಗ್ಯುಲರ್ ಆಗಿ ಬರೋದು. ಬರ್ತೀರಾ, ಇನ್ನೆಲ್ಲ ಹೋಗ್ತಾರ ಅವ್ರನ್ನೇ ಕೇಳಿ. ಮನೆ ಒಂದಿನ ಅವ್ರು ಬಂದಿಲ್ಲ, ಒಂದಿನ ನಿಂತೋಗಿದೆ ಅಷ್ಟೇ ಗಾಡಿ. ಬರೋದು ಅಪ್ಡೇಟ್ ಆಗಿರಲ್ಲ, ಅದಕ್ಕೆ ಬಂದಿಲ್ಲ ನಾವ್ ಅಂತ ಹೇಳ್ತಾ ಇದಾರೆ ಅವರು. ಏನ್ ಅಪ್ಡೇಟ್ ಆಗಿರಲ್ಲ? ಬಸ್ ರೂಟ್ ಗೆ ಅಪ್ಡೇಟ್ ಆಗಿರಲ್ಲ, ನಮ್ಗೆ ಹೆಂಗ್ ಬರೋದು ಅಂತ ಹೇಳ್ತಾರ ಅವರು. ಏನಿಲ್ಲ, ಕರೆಕ್ಟ್ ಟೈಮ್ಗೆ ಹೋಗುತ್ತೆ ಗಾಡಿ. ಅವ್ರೆಲ್ಲೆಲ್ಲಿ ಹೋಗ್ತಾರೋ ಗೊತ್ತಿಲ್ಲ, ಅವ್ರನ್ನೇ ಕೇಳಿ. ಗಾಡಿ ರೆಗ್ಯುಲರ್ ಆಗಿ ಬರುತ್ತೆ. ಮನೆ ಒಂದಿನ ಮಾತ್ರನೇ ಅಪ್ಡೇಟ್ ಆಗಿಲ್ಲ, ಅವತ್ತು ಅವ್ನ್ ಬಂದಿಲ್ಲ ಅಂತ ನಿಂತೋಯ್ತು, ಯಾರು ಬಂದಿಲ್ಲ. ಕಲ್ಸ್ಬಿಟ್ಟು ಇದ್ ಬಿಡ್ತೀರಾ, ಇಲ್ಲಿ ನಾವು ರೆಗ್ಯುಲರ್ ಆಗಿ ನೋಡೋರು. ನಮ್ಗೆ ಬಸ್ ಯಾವ ಟೈಮ್ ಬರುತ್ತೆ ಅಂತ ನಮ್ಗೆ ಗೊತ್ತಾಗುತ್ತೆ. ಕಲ್ಸ್ಬಿಟ್ಟು ನಾವ್ ಇದ್ ಬಿಡಕ್ಕೆ ಗಾಡಿ, ಪ್ರತಿಯೊಂದು ಗಾಡಿ ಹಿಂದೆ ನಾನ್ ಬರಕ್ ಆಗಲ್ಲ. ಬರಕ್ಕಾಗಲ್ಲ, ಟೈಮಿಂಗ್ ಬರ್ತಾ ಇಲ್ಲ. ನೀವು ಟೈಮಿಂಗ್ ಫಾಲೋ ಟೈಮಿಂಗ್ ಫಾಲೋ ನಾನೆಲ್ಲ ಫಾಲೋ ಮಾಡ್ಬೇಕಾಗಿರೋದು. ಈಗ ನಿಮ್ ಜೊತೆ ನಿಂತ್ಕೊಂಡು ಫೋನ್ ಕೊಟ್ಟಿದಾರಲ್ಲ ಕಂಡಕ್ಟರ್ ಮಹಾನ್ ಬಾವ್ರು, ಅವರು ಟೈಮಿಂಗ್ ಫಾಲೋ ಮಾಡ್ಬೇಕಾಗಿರೋದು. ತಪ್ಪು ಯಾರ್ದು ಮತ್ತೆ? ಅವ್ರದೇ, ಕಂಡಕ್ಟರ್ದೇ ತಪ್ಪಿರತ್ತೆ. ಬಂದಿಲ್ಲ ಅಂತ ನೀವ್ ಹೇಳ್ತಾ ಇರೋದು ನಿಜ ಆದ್ರೆ ಕಂಡಕ್ಟರ್ದೇ ತಪ್ಪಿರತ್ತೆ. ನಾವೇನ್ ತಪ್ಪು ಮಾಡಿದ್ವಿ, ತಪ್ಪು ಯಾರ್ದು ಅಂತ ಮಾತಾಡ್ತಾ ಇದೀಯ ನೀನು? ರೂಟ್ ಡೈಲಿ ಅಪ್ಡೇಟ್ ಅಲ್ಲಿ ಇರುತ್ತಾ? ಇನ್ನೇನ್ ಆಗ್ಬಿಡತ್ತೆ ಅಪ್ಡೇಟ್ ಅಲ್ಲಿ ಇಲ್ದಿರಾ ಇದ್ರೆ ಮತ್ತೆ ಕರೆಕ್ಟ್ ಆಗಿ ಬರ್ಬೇಕು ಬಸ್. ಅರ್ಥ ಐತೆ ನೋಡು. ಮೊನ್ನೆ ಶನಿವಾರ ಸಾಯಂಕಾಲ ಕೂಡ ಬಂದಿಲ್ಲ ಬಸ್ ಮಕ್ಕಳಿಗೆ. ಹೌದು, ಅವತ್ತು ಗಾಡಿ ರಿಪೇರಿ ಆಗಿತ್ತು. ಗಾಡಿ ರಿಪೇರಿ ಇಲ್ಲ ಮೇಡಮ್, ಗಾಡಿ ರಿಪೇರಿ ಒಂದು ಗಾಡಿನ ಇದೆ ಮೇಡಮ್. ನಿಮ್ಗೆ ಎಷ್ಟು ಗಾಡಿಗಳಿದಾವೆ? ಎಷ್ಟು ಗಾಡಿ? ನಿನ್ನಂತವ್ರೆ ಜಾಸ್ತಿ ಜನ ಇದಾರೆ. ಏನ್ ಮೇಡಮ್? ನಿನ್ನಂತವ್ರೆ ಜಾಸ್ತಿ ಜನ ಇದಾರಪ್ಪ. ಎಲ್ಲಾ ರೂಟ್ಗಳಿಗೂ ಬಸ್ ಹೋಗ್ಬೇಕು, ಆಯ್ತಾ? ನಿಮ್ ರೂಟ್ ಬಸ್ ರಿಪೇರಿ ಆದ್ರೆ ಅವತ್ತು ತೊಂದ್ರೆ ಆಗತ್ತೆ, ಅಡ್ಜಸ್ಟ್ ಮಾಡ್ಕೋಬೇಕು. ನೀವ್ ಏನ್ ಮಾತಾಡ್ತಾ ಇದ್ದೀರಾ ನೀವು? ಬಸ್ ಬಂದಿಲ್ಲ ಅಂದ್ರೆ ಡಿಪೋ ಇಲ್ಲ ರೀ, ಗಾಡಿ ಬಿಟ್ ಕಲ್ಸ್ರಿ, ಅಲ್ಲಿ ಕತೆಗಳು ಮಾತಾಡ್ಬೇಡ್ರಿ. ಬಿಡಲ್ಲ, ಬರ್ರಿ ಮೇಡಮ್ ನೀವು ಇಲ್ಲಿಗೆ. ನೀನ್ ಇಟ್ಕೊಳ್ಳಲ್ಲ ನಾನು ಬರಕ್ಕೆ, ಆಯ್ತಾ? ಬಸ್ ಬಿಟ್ ಕಲ್ಸು. ಸರಿನಾ? ನಮ್ದು ನಾವು ಟ್ಯಾಕ್ಸ್ ಕಟ್ರೆ ನಿಮ್ಗೆ ಸಂಬಳ ಬರೋದು. ಅದಕ್ಕೆ ನಾವೇ ಕಳ್ಸ್ಬೇಕು ಗಾಡಿನ. ನೀವು ಬರ್ರಿ ಇಲ್ಲಿಗೆ, ಮಾತಾಡ್ತೀವಿ. ಸರಿ, ಆಯ್ತು, ಕಂಪ್ಲೇಂಟ್ ಕೊಡ್ತೀನಿ ಬಿಡಿ. ಬರ್ತಾರೆ ಪೊಲೀಸ್ ಅವರೇ, ಕಂಪ್ಲೇಂಟ್ ಕೊಡಿ ಮೇಡಮ್. ಆಯ್ತು ಸರ್, ಈ ಮೂಲಕ ತಿಳಿಸುವುದು ಏನೆಂದರೆ, ಕುಳಮೂರು ಗ್ರಾಮಕ್ಕೆ ಬರುವಂಥ ಬಸ್ಸು ಶನಿವಾರ ಬೆಳಗ್ಗೆ ಬಂದಿದೆ, ಸಾಯಂಕಾಲ ಬಂದಿಲ್ಲ. ಅದೇ ರೀತಿ ನವೆಂಬರ್ 20ನೇ ತಾರೀಕು ಸಹ ಬಂದಿಲ್ಲ ಬಸ್ಸು. ಇದೇ ರೀತಿ ತುಂಬಾ ಸತಿ ಆಗಿದೆ. ಇದನ್ನ ನಾವು ಡಿಪೋ ವ್ಯವಸ್ಥಾಪಕರ ವಿಚಾರದ ಮುಂದೆ ತಂದಿದ್ದೇವೆ. ಆದರೆ ಅವರು ಯಾವುದೇ ಕ್ರಮವನ್ನು ತೆಗೆದುಕೊಂಡಿರುವುದಿಲ್ಲ. ಆದ್ದರಿಂದ ನಾವು ಈ ದಿನ ಬಸ್ಸನ್ನು ತಡೆ ಹಿಡಿದು ಹೋರಾಟವನ್ನು ಶುರು ಮಾಡಿದ್ದೇವೆ. ಬಸ್ಸು ಕೊಳಮೂರು ಗ್ರಾಮಕ್ಕೆ ಪ್ರತಿನಿತ್ಯ ಬರುತ್ತೆ, ಆದ್ರೆ ಕರೆಕ್ಟ್ ಆಗಿ ಎಕ್ಸಾಮ್ ಟೈಮಲ್ಲಿ ಮಾತ್ರ ನಿಂತಿರುತ್ತೆ. ಸರಿಯಾದ ಸಮಯಕ್ಕೆ ಬರ್ತಾ ಇಲ್ಲ. ನಾನು ವ್ಯವಸ್ಥಾಪಕರಿಗೆ ಫೋನ್ ಮಾಡಿದಾಗ ಏನ್ ಹೇಳ್ತಾ ಇದ್ದಾರೆ, ನಿಮ್ಮಂತವ್ರಿಗೆ 100 ಜನ ನೋಡಿದೀವಿ ಅಂತ ಹೇಳ್ತಾ ಇದ್ದಾರೆ. ಅವ್ರು ಕೊಡುವಂತ ಉತ್ತರ ನಮ್ಗೆ ಸರಿ ಇಲ್ಲ. ಒಂದು ಬಸ್ ವ್ಯವಸ್ಥೆ ಸರಿಯಾಗಿ ಮಾಡಬೇಕು, ಇಲ್ಲಾಂದ್ರೆ ಇದೇ ರೀತಿ ವಿದ್ಯಾರ್ಥಿಗಳಿಂದ ಹೋರಾಟ ನಡೀತಾನೆ ಇರುತ್ತೆ. ಅದಕ್ಕೆ ದಯವಿಟ್ಟು ವ್ಯವಸ್ಥಾಪಕರಿಗೆ ಈ ಮೂಲಕ ಕೇಳ್ಕೊಳ್ತಾ ಇರೋದೇನಂದ್ರೆ, ಸರಿಯಾದ ಸಮಯಕ್ಕೆ ಬರಬೇಕು. ಇನ್ನು ಮುಂದೆ ನೆಕ್ಸ್ಟ್ ಮಂತ್ ಇಂದ ಎಕ್ಸಾಮ್ ಶುರು ಆಗುತ್ತೆ ಮಕ್ಕಳಿಗೆ. ಅವ್ರಿಗೆ ಈ ಬಸ್ ಬಿಟ್ರೆ ಬೇರೆ ಬಸ್ಸೇ ಇಲ್ಲ. ಈ ಗಡಿ ಭಾಗ